ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ನರೇನ್ ಬ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬ್ಯಾಕ್ ಡ್ರಾಪ್ ಡಿಸೈನ್ ನ ತೋರಿಸ್ತಾ ಇದ್ದೀನಿ ವರಲಕ್ಷ್ಮಿ ಹಬ್ಬಕ್ಕೆ. ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಈ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ನ ತೋರಿಸ್ತಾ ಇದ್ದೀನಿ. ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದರ ಲಿಂಕ್ಸ್ ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಈ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಅಲ್ಲಿ ನಮಗೆ ಬಿಗ್ ಸೈಜ್ ಪೈಪ್ಸ್ ಹಾಗೆ ಸ್ಮಾಲ್ ಸೈಜ್ ಪೈಪ್ಸ್ ಈ ತರ ವುಡನ್ ಸ್ಟ್ಯಾಂಡ್ ತರ ಕೊಟ್ಟಿರ್ತಾರೆ. ಹಾಗೆ ಚಿಕ್ಕದೊಂದು ಗಮ್ ಬಟಲ್ ನ ಕೊಟ್ಟಿರ್ತಾರೆ ನೋಡಿ. ಇವಾಗ ಬಿಗ್ ಸೈಜ್ ಪೈಪ್ ನಾನು ಈ ತರ ಸ್ಟ್ಯಾಂಡ್ ಒಳಗಡೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಆ ವುಡನ್ ಸ್ಟ್ಯಾಂಡ್ ಅಲ್ಲಿ ನಮ್ಗೆ ಚಿಕ್ಕದಾಗಿ ಒಂದು ಪೈಪ್ ನು ಸಹ ಕೊಟ್ಟಿರ್ತಾರೆ. ಗಮ್ ಇಂದ ನಾವು ಈ ತರ ಪೈಪ್ ನ ಸ್ಟಿಕ್ ಮಾಡ್ಕೊಳ್ಬಹುದು. ನಾನು ಒಂದೊಂದಾಗಿನೇ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಈ ತರ ಬಿಗ್ ಸೈಜ್ ಪೈಪ್ಸ್ ಇರೋದೆಲ್ಲಾನು ನಾವು ಸ್ಟ್ಯಾಂಡ್ ತರ ಕನ್ವರ್ಟ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಗಮ್ ಹಾಕೊಳ್ತಾ ನಾವು ಈ ತರ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸ್ಮಾಲ್ ಸೈಜ್ ಪೈಪ್ಸ್ ಎಲ್ಲ ನಾವು ಸ್ಕ್ರೀನ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಅದರಿಂದ ನೋಡಿ ಈ ತರ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಮ್ ಹಾಕೊಳ್ದಿದ್ರು ಅದು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಪೈಪ್ಸ್ ಎಲ್ಲಾನು. ನೋಡ್ತಾ ಇದ್ರಲ್ವಾ, ಈ ತರ ನಾವು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಸ್ಮಾಲ್ ಸೈಜ್ ಪೈಪ್ ನ ತಗೊಂಡಿದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು ಅಟ್ಯಾಚ್ಡ್ ಆಗಿ ನಮ್ಗೆ ಒಂಥರ ಎಲ್ ಶೇಪ್ ಅಲ್ಲಿ ಚಿಕ್ಕದಾಗಿ ಒಂದು ಪೈಪ್ ನ ಅಟ್ಯಾಚ್ ಮಾಡಿರ್ತಾರೆ. ಅದು ಸ್ವಲ್ಪ ಕರ್ವ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ತರ ಅಟ್ಯಾಚ್ ಮಾಡಿದ್ದೀನಿ. ಅಂಡ್ ಇವಾಗ ಸ್ಕ್ರೀನ್ ತೋರಿಸ್ತಾ ಇದ್ದೀನಲ್ವಾ, ಇದನ್ನು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಸ್ಕ್ರೀನ್ ಎಲ್ಲಾನು. ಹಬ್ಬಗಳ ಟೈಮಲ್ಲಿ ಹಾಕಿದ್ರೆ ಬ್ಯಾಕ್ ಡ್ರಾಪ್ ಡಿಸೈನ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ವಾ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಎಲ್ಲಾನು. ಆ ಕಡೆ ಈ ಕಡೆ ಲೋಟಸ್ ಡಿಸೈನ್, ಗೋವುಗಳು ಮತ್ತೆ ಲೀಫ್ ಡಿಸೈನ್ ಎಲ್ಲ ಬಂದಿದೆ. ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಇನ್ನ ಸ್ಕ್ರೀನ್ ಎಲ್ಲ ಹಾಕ್ದೆ ಅಲ್ವಾ, ಸಿಂಪಲ್ ಆಗಿ ಅಮ್ಮನವ್ರನ್ನ ಕೂರಿಸ್ಬಿಟ್ಟು ರೆಡಿ ಮಾಡೋಣ ಅಂತೇಳಿ ಸಿಂಪಲ್ ಆಗಿ ಅನ್ಕೊಂಡೆ. ಹಾಗೆ ಶೂಟ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋನ. ನೋಡಿ, ಈ ಮ್ಯಾಟ್ ನಾನು ಮೀಶೋದಲ್ಲಿ ಅಂತೀನಿ, ಡಿಮಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದೊಂದನ್ನು ಮಾತ್ರ ಡಿಮಾರ್ಟ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡೆ. ಅಂಡ್ ಇವಾಗ ಕ್ಯಾಂಡಲ್ ಸ್ಟ್ಯಾಂಡ್ ನ ಇಡ್ತಾ ಇದೀನಿ ನೋಡಿ. ಇದು ಪ್ಯಾಕ್ ಆಫ್ 3 ಬರುತ್ತೆ, ತುಂಬಾ ಚೆನ್ನಾಗಿದೆ ಇದು. ಅಂಡ್ ನೆಕ್ಸ್ಟ್ ಒನ್ ಬಂದು ಈ ಸ್ಟ್ಯಾಂಡ್. ಇದು ಬಂದು ಕ್ಯಾಂಡಲ್ ಸ್ಟ್ಯಾಂಡ್, ಬಟ್ ಇದ್ರ ಕ್ವಾಲಿಟಿ ಏನು ಅಷ್ಟಕ್ಕಷ್ಟೇ ಇದೆ. ಬಟ್ ಸಿಂಪಲ್ ಆಗಿ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಅಂತೇಳಿ ತರಿಸಿದೀನಿ. ಅಂಡ್ ನೋಡಿ, ಈ ತರ ಒಂದು ಮೆಟಲ್ ಟ್ರೇಸ್ ನ ತರಿಸಿದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಾವು ಏನಾದ್ರೂ ಇಟ್ಕೊಳ್ಬಹುದು, ಫ್ರೂಟ್ಸು ಮತ್ತೆ ಇನ್ನು ಡೆಕೋರೇಟಿವ್ ಐಟಮ್ಸ್ ಏನಾದ್ರೂ ಇಟ್ಕೊಳ್ಬಹುದು, ಹೂವಿನ ಹಾರ ಮತ್ತೆ ಎಲೆಗಳು, ಆತರ ಎಲ್ಲ ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ಈ ತರ ಟ್ರೇಸ್ ನಲ್ಲಿ ಇಟ್ಕೊಳ್ಬಹುದು. ಅಂಡ್ ಇವಾಗ ನೋಡಿ ಕ್ಯಾಂಡಲ್ಸ್ ನೆಲ್ಲ ಜೋಡಿಸ್ತಾ ಇದ್ದೀನಿ. ಕ್ಯಾಂಡಲ್ಸ್ ಇಟ್ ಮೇಲೆನೆ ಲುಕ್ ಬಂದಿರೋದು. ನೆಕ್ಸ್ಟ್ ಇನ್ನ ಒಂದು ಸ್ಟ್ಯಾಂಡ್ ಅಲ್ಲಿ ಈ ತರ ಲೈಟಿಂಗ್ಸ್ ನ ಇಡ್ತಾ ಇದೀನಿ ನೋಡಿ, ಯಾವ ತರ ಬಿದ್ದೋಗ್ತಾ ಇದೆ. ಕ್ವಾಲಿಟಿ ಅಷ್ಟಕ್ಕಷ್ಟೇ ಇದೆ. ಜಸ್ಟ್ ಡೆಕೋರೇಟಿವ್ ಐಟಮ್ ತರ ನಾವು ನೋಡೋದಕ್ ಮಾತ್ರ ಇಟ್ಕೊಳ್ಬೇಕಷ್ಟೇ. ಇದ್ರ ಮೇಲೆ ಹೂವ ಇಡೋದು ಮತ್ತೆ ದೀಪ ಹಚ್ಚೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇದೆ. ಈಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಈ ಸ್ಟ್ಯಾಂಡ್ ಬಗ್ಗೆನೇ ಹೇಳ್ತಾರೆ, ಈ ಸ್ಟ್ಯಾಂಡ್ ಹಂಗಿದೆ ಹಿಂಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ. ಬಟ್ ತರ್ಸದ್ಮೇಲೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತೇಳಿ. ಅದು ಇದ್ದಿದ್ದಂಗೆನೆ ಹೇಳ್ಬೇಕು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೇಳಿ. ಯಾಕಂದ್ರೆ ತಗೊಂಡ್ಮೇಲೆ ಜನಗಳು ಸುಮ್ನೆ ಬೈಕೊಂಡ್ ಬಿಡ್ತಾರೆ. ಸೊ ಅದರಿಂದ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡಿ. ನೆಕ್ಸ್ಟ್ ಇಲ್ಲಿ ಅಮ್ಮನವ್ರ ಮುಖವಾಡನ ಇಟ್ಟು ಎಲ್ಲ ಅಲಂಕಾರನ ಮಾಡ್ತಾ ಇದ್ದೀನಿ. ಇಲ್ಲಿ ಜ್ಯುವೆಲ್ರಿನ ಹಾಕ್ತಾ ಇದ್ದೀನಿ. ಜ್ಯುವೆಲ್ರಿ ಬಂದ್ಬಿಟ್ಟು ಎರಡನ್ನೂ ಹಾಕಿದ್ರೆ ಅದು ಫುಲ್ ತುಂಬೋಗ್ಬಿಟ್ಟಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಸಿಂಗಲ್ ಆಗಿ ಹಾಕೋಣ ಅಂತೇಳಿ ಸಿಂಗಲ್ ಹಾಕಿದೆ. ನೆಕ್ಸ್ಟ್ ಇಲ್ಲಿ ಲೋಟಸ್ ಡಿಸೈನ್ ಅಲ್ಲಿರುವ ಒಂದು ಮಾಲೆನ ಹಾಕ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಲೋಟಸ್ ಹಾರ ಹಾಕಿದ್ಮೇಲೆನೆ ಫುಲ್ ಕಳೆ ಬಂದ್ಬಿಟ್ಟಿದೆ. ನೋಡ್ತಾ ಇದ್ರಲ್ವಾ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಆಗ್ಲೇ ಹೇಗಿತ್ತು ಲೋಟಸ್ ಡಿಸೈನ್ ಹಾಕಿದ್ಮೇಲೆ ಯಾವ ತರ ಇದೆ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಡ್ರಾಪ್ಸ್ ಅಂತ ಹೇಳ್ತಾರೆ, ಸೊ ಇದನ್ನ ಇಡ್ತಾ ಇದ್ದೀನಿ ಮಾಲೆನ. ಅಂಡ್ ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ನಾನು ಈ ತರ ತರಿಸಿರೋದು, ಯಾವ ತರ ಕಾಣಿಸುತ್ತೆ ಅಂತೇಳಿ ಎಲ್ಲ ಇಟ್ಟು ನೋಡಿದೆ. ಬಟ್ ಹಿಂದ್ಗಡೆ ಏನು ಗ್ರಿಪ್ ಇಲ್ಲ ಅಲ್ವಾ ನಿಂತ್ಕೊಳ್ಳೋಕೆ, ಸೊ ಅದು ಬಿದ್ದು ಹೋಗ್ತಾ ಇತ್ತು. ನಾನೇನ್ ಮಾಡಿದೆ ಅಂದ್ರೆ ಹಾಗೆ ಮಲಗಿಸ್ಬಿಟ್ಟೆ, ಬಟ್ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ.
ನಾನೇನ್ ಮಾಡ್ದೆ ಅಂದ್ರೆ ಹಿಂದ್ಗಡೆ ಒಂದು ಬಾಕ್ಸ್ ನ ಇಡ್ತಾ ಇದ್ದೀನಿ, ಸ್ವಲ್ಪ ಗ್ರಿಪ್ ಅಲ್ಲಿ ಕುತ್ಕೊಳ್ಳುತ್ತೆ ಅಂತೇಳಿ. ನೀವೇನಾದ್ರೂ ಈ ತರ ಇಡ್ಬೇಕು ಅಂದ್ರೆ ಪೂಜಾ ರೂಮ್ ಅಲ್ಲಿ ಗೋಡೆ ಹತ್ರ ಇಟ್ಕೊಂಡ್ರೆ ನಾವು ಈ ತರ ನಿಲ್ಸೋದಕ್ಕೆ ಈಸಿ ಆಗಿ ಹೋಗ್ಬಿಡುತ್ತೆ. ನೋಡ್ತಾ ಇದ್ರಲ್ವಾ, ಪೂಜೆ ಮನೆಯಲ್ಲಿ ಈ ತರ ಸಿಂಪಲ್ ಆಗಿ ಇಟ್ಕೊಳ್ಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬ್ಲೌಸ್ ಪೀಸ್ ಅಲ್ಲಿ ಸೀರೆ ತರನು ನಾವು ಡ್ರೇಪ್ ಮಾಡಿ ಆಗ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಯಾವ ತರ ಇಟ್ಕೊಳ್ಬಹುದು ಅಂತೇಳಿ. ನೋಡ್ತಾ ಇದ್ರಲ್ವಾ, ಈ ತರ ಸಿಂಪಲ್ ಆಗಿ ಮಾಡಿ ತೋರಿಸಿದೀನಿ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೋರ್ಕೊಳ್ತೀನಿ. ಥ್ಯಾಂಕ್ ಯು.